ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೋಣನಕುಂಟೆ ಕ್ರಾಸ್ ಮೇನ್ ರೋಡ್ ಅಲ್ಲಿ ಇದ್ದೀನಿ. ಮೇನ್ ರೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಬಿ ಸೂಪ್ಸ್ ನೋಡಿ, ನನ್ನ ಹಿಂದೆ ಕಾಣಿಸ್ತಾ ಇದೆ ಬಿ ಸೂಪ್ಸ್. ಅಂದ್ರೆ ಏನ್ ಗೊತ್ತಾ, ನಾವಿವಾಗ ಕೆಫೆ ಅಂದ ತಕ್ಷಣ ನಮಗೇನು ಕಾಫಿ ಟೀ ಸಿಗೋಂತ ಜಾಗ ಅನ್ನೋದು ಒಂಥರ ತರಲ್ಲಿ ಕೂತ್ಕೊಂಡ್ಬಿಟ್ಟಿರತ್ತಲ್ವಾ. ಬಟ್ ಇವ್ರು ಏನಂತ ಹೇಳಿದ್ರೆ, ಇವ್ರ ಕಾನ್ಸೆಪ್ಟ್ ಸೂಪ್ಗಳನ್ನ ಕೆಫೆಲಿ ಅವೈಲಬಲ್ ಮಾಡ್ಬೇಕು ಅನ್ನೋದು. ಅಂದ್ರೆ ಕೆಫೆ ಕೈಂಡ್ ಆಫ್ ಸ್ಟೈಲ್ ಅಲ್ಲಿ ಇದನ್ನ ಪ್ಲಾನ್ ಮಾಡಿದ್ದಾರೆ. ಬಟ್ ಸೂಪ್ಸ್ ಎಲ್ಲ ಹೆಲ್ದಿ ಫುಡ್, ನಿಮ್ಗೆ ಸೂಪ್, ಸ್ಯಾಲೆಡ್ಸ್ ಈ ತರ ಇಲ್ಲಿ ಏನೇ ಸಿಗೋದಾದ್ರೂ ಅದು ಹೆಲ್ದಿ ವರ್ಷನ್ ಅಲ್ಲಿ ನಿಮಗೆ ಸಿಗತ್ತೆ ಅಂತ. ಅಂದ್ರೆ ಅಫ್ಕೋರ್ಸ್ ನಾನು ಬಿ ಸೂಪ್ಸ್ಗೆ ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು. ನಮ್ಮ ಅಣ್ಣ ಇಲ್ಲಿ ಟ್ರೈ ಮಾಡಿ ನನಗೆ ಹೇಳ್ದ ಇಲ್ಲಿ ಕವರ್ ಮಾಡು ಚೆನ್ನಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ. ಆಲ್ರೆಡಿ ನಾನು ಬರ್ತಿದ್ದಾಗೆ ನೋಡಿ ಇಲ್ಲಿ ಇವನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಂದು ಸೂಪ್. ಯಾವ ಸೂಪ್ ಇದು? ಮಶ್ರೂಮ್ ಸೂಪ್. ಚೆನ್ನಾಗಿದ್ಯಾ? ಓಕೆ, ಮಶ್ರೂಮ್ ಸೂಪ್. ಇಲ್ಲಿ ಮೆನು ಸ್ಟಾರ್ಟ್ ಸೆಟ್ ಆಸ್ ಲೋ as 30 ರೂಪೀಸ್ ಅಂತ. ಸೊ ಏನೇನ್ ಸಿಗುತ್ತೆ, ಹೇಗಿದೆ ಟೇಸ್ಟ್, ಬೆಲೆ, ಮತ್ತೆ ಹೆಲ್ದಿ ಅಂದಾಗ ರುಚಿನೂ ಮ್ಯಾಟರ್ ಆಗತ್ತೆ ಅಲ್ವಾ. ಬಿಕಾಸ್ ಅಫ್ಕೋರ್ಸ್ ನನಗೆ ಹೆಲ್ದಿ ಐಟಮ್ಸ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಿ ತಿನ್ನೋದು ತುಂಬಾ 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 ಇಷ್ಟ ಆಯ್ತಾ. ಮನೆಯಲ್ಲೂ ಹೆಲ್ದಿ ಫುಡ್ ಮಾಡ್ಕೊಳ್ತೀವಿ. ಸೊ ಬರೀ ಹೆಲ್ದಿ ಅಂದ್ಬಿಟ್ರೆ ಹೀಗೆ ರುಚಿನೂ ಬೇಕು ಅಂತ ಕೇಳೋರು ಇರ್ತಾರಲ್ವಾ. ಸೊ ಹಾಗಾಗಿ ರುಚಿಯಾಗಿದ್ಯಾ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಬಿ ಸೂಪ್ಸ್ ಅಲ್ಲಿ ಸೂಪು ಸ್ಯಾಲಡ್ಸ್ ನ ಕುಡಿಯೋಣ, ತಿನ್ನೋಣ. ಓಕೆ, ಇದು ಮಶ್ರೂಮ್ ಸೂಪು. ಮಶ್ರೂಮು, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಹಾಕಿದ್ದಾರೆ ಅನ್ಸತ್ತಲ್ವಾ. ಸ್ಪ್ರಿಂಗ್ ಆನಿಯನ್ಸು ಹಾಕಿದ್ದಾರೆ ಅನ್ಸುತ್ತೆ. ಎನಿವೆ ಒಂದು ಸ್ಪೂನು ಕುಡಿದು ನೋಡೋಣ. ಇವ್ರಿಗೊಂದು ಸಜೆಷನ್ ಕೊಡ್ಬೇಕು ನಾನು, ಈ ಸ್ಪೂನ್ ಕೊಡಬೇಡಿ ಅಂತ. ಯಾಕಂದ್ರೆ ಇದ್ರಲ್ಲಿ ಸೂಪ್ ಬರ್ತಾ ಇಲ್ಲ ಕರೆಕ್ಟಾಗಿ ನನಗೆ. ಡೈರೆಕ್ಟ್ ಆಗಿ ಹಿಂಗೆ ಕುಡಿಬಹುದು. ಬಟ್ ಎನಿವೇಸ್ ಬಿಸಿ ಇದೆ, ಮಳೆ ಬರ್ತಾ ಇದೆ. ಈ ಮಳೆಗೆ ಬಿಸಿ ಬಿಸಿ ಸೂಪು. ಹಿಂಗೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಂಗೆ ಸೂಪ್ ಬರ್ತಾ ಇಲ್ಲ, ಬರೀ ಮಶ್ರೂಮ್ ಬರ್ತಾ ಇದೆ. ಸೊ ಮಶ್ರೂಮ್ ಇದ್ರಲ್ಲಿ ತಿಂದು ಸೂಪನ್ನು ಇದ್ರಲ್ಲಿ ಕುಡಿಯೋಣ. ಚೆನ್ನಾಗಿದೆ, ನೈಸ್, ಮೈಲ್ಡ್ ಆಗಿದೆ. ಸ್ಟೀಲ್ ಸ್ಪೂನ್ ಇಸ್ಕೊಂಡೆ. ಈಗ ಸೂಪು ಮತ್ತೆ ತರಕಾರಿ ಒಟ್ಟಿಗೆ ತಗೋಣ. ಏನ್ ಹಾಕಿದ್ರು? ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಹಾಕಿದ್ರು ಮೇಲೆ. ಚೆನ್ನಾಗಿದೆ. ಮೇಲ್ಗಡೆ ಇದು ಅಂದ್ರೆ ಇದು ಡೆಫಿನೆಟ್ ಆಗಿ ರೆಡಿ ಇನ್ಸ್ಟೆಂಟ್ ತಗೊಂಡ್ ಮಾಡ್ದಂಗಂತೂ ಇಲ್ಲ, ಇವರೇ ಮಾಡಿರೋದು ಎಲ್ಲ. ಬಹುಶಃ ಇಲ್ಲೇ ಮಾಡ್ತಾರೆ ಅನ್ಸುತ್ತೆ. ಎನಿವೇಸ್ ಆ ಇನ್ಫಾರ್ಮೇಶನ್ ಎಲ್ಲ ಒಂದೊಂದೇ ಕೇಳ್ತಾ ಹೋಗೋಣ. ನಮ್ಗೆ ಇವಾಗ ಯಾವ್ದಾದ್ರು ಸ್ಯಾಲೆಡ್ ಫಸ್ಟ್ ಟ್ರೈ ಮಾಡ್ಬೇಕು ಅಂತಿದೆ. ಅಂಡ್ ಇವತ್ತು ಏನೇನು ಸೂಪ್ ಕಾಣಿಸ್ತಿದೆ ಗೊತ್ತಾ ನನಗೆ? ಟೊಮೆಟೊ ಸೂಪು, ವೆಜ್ ಸೂಪು, ಮಶ್ರೂಮ್ ಸೂಪು, ಡ್ರಮ್ ಸ್ಟಿಕ್ ಲೆಂಟಿಲ್ ಸೂಪ್, ನುಗ್ಗೆಕಾಯಿ ಸೂಪು ಮತ್ತೆ ಪೆಪ್ಪರ್ ಗಾರ್ಲಿಕ್ ಸೂಪ್ ಅಂತ. ನುಗ್ಗೆಕಾಯಿ ಸೂಪ್ ತಗೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ರಾಘವೇಂದ್ರ. ರಾಘವೇಂದ್ರ ಅವ್ರ ಈ ಬಿ ಸೂಪ್ಸ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಹೇಗೆ? 20 ಡೇಸ್ ಆಯ್ತು ಮ್ಯಾಮ್. 20 ಡೇಸ್ ಆಯ್ತಾ? ವೆರಿ ನೈಸ್. ಅಂದ್ರೆ ಯಾರು ಅಂದ್ರೆ ನೀವಿಲ್ಲಿ? ನಾನು ಬಂದು ಈ ಸ್ಟೋರ್ ಇನ್ಚಾರ್ಜ್. ಓನರ್ ಬೇರೆ ಇದ್ದಾರೆ, ವೆರಿ ಗುಡ್. ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಇಲ್ಲ ಅಂದ್ರೆ ನಾನು ನೋಡ್ಕೊತಾರೆ. ಓಕೆ, ಸೊ ಇದೊಂದೇ ಬ್ರಾಂಚ್ ರಾಘವೇಂದ್ರ ಅವರ? ಇವಾಗ ಇದೊಂದೇ ಬ್ರಾಂಚ್. ಇನ್ನು ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಎಲ್ಲೆಲ್ಲಿ ಓಪನ್ ಮಾಡ್ತಾರೆ ಅಂತ ಅವ್ರ ಓನರ್ ಹತ್ರ ಗೊತ್ತು, ನನಗೆ ಇನ್ನೂ ಗೊತ್ತಿಲ್ಲ. ನೈಸ್ ನೈಸ್. ಅಂದ್ರೆ ಹೇಳ್ತಾ ಇದ್ರು ಕೆಫೆ ಲೈಕ್ ಇವಾಗ ಕೆಫೆ ಅಂದ್ರೆ ಕಾಫಿ ಟೀ ಸಿಗತ್ತಲ್ವಾ. ಬಟ್ ನಾವು ಸೂಪ್ ಕೆಫೆ ಸ್ಟೈಲ್ ಅಲ್ಲಿ ಎಲ್ಲ ಮಾಡೋದಿಲ್ಲ. ನಾವು ಆಕ್ಚುಲಿ ಸೂಪ್ಸ್ ಮಾಡ್ತೀವಿ, ಚಾಟ್ಸ್ ಮಾಡ್ತೀವಿ, ಮತ್ತೆ ಸ್ನಾಕ್ಸ್ ಮಾಡ್ತೀವಿ. ಎಲ್ಲ ಹೆಲ್ದಿ. ವೆರಿ ಗುಡ್. ಸೊ ಎಲ್ಲ ಇಲ್ಲೇ ಆಗತ್ತಾ ಸೂಪ್ ಎಲ್ಲ ಮಾಡೋದಾ? ರೆಡಿ ಯಾವ್ದು? ನಾವು ಪ್ರಿಪರೇಷನ್ ಗೆನೆ ಬೆಳಗ್ಗೆ 11 o'clock 11:30 ಓಪನ್ ಮಾಡ್ತೀವಿ. ಎಲ್ಲ ಐಟಮ್ ಬಂದು ಅರೌಂಡ್ 3:30 4 o'clock ಎಲ್ಲ ರೆಡಿ ಇದೆ. ಓಕೆ ಓಕೆ. ಸೊ ಅಫಿಷಿಯಲ್ ಆಗಿ ಆಡಿಯನ್ಸ್ ಎಲ್ಲ 3 ಗಂಟೆ ಮೇಲೆ ಬರ್ಬೇಕಲ್ವಾ? ಇಲ್ಲ, ಇವಾಗ ಒಂದ್ 2-3 ಸೂಪ್ ರೆಡಿ ಇದ್ರೂ ಕೂಡ ನಾನು ಬೇಗ ಓಪನ್ ಮಾಡ್ಬಿಡ್ತೀನಿ. ಹೌದಾ? ನಿಮ್ಗೆ ಎಲ್ಲ ಐಟಮ್ ಸಿಗ್ಬೇಕು ಅಂತಂದ್ರೆ 4 o'clock ಆಗುತ್ತೆ. 4 o'clock. ಓಕೆ. ಜನರಲ್ ಟೈಮಿಂಗ್ಸ್ ಏನು ಹಾಗಿದ್ರೆ ಇಲ್ಲಿದು? ಜನರಲ್ ಟೈಮಿಂಗ್ಸ್ 3:30 to 9:30 ವರೆಗೂ ಇರ್ತೀವಿ. 3:30 ಇಂದ 9:30. ರಜಾ ಇದೆಯಾ ಯಾವತ್ತಾದ್ರೂ? ಆಸ್ ಆಫ್ ನೌ ಸಂಡೇ ಮಾತ್ರ ಇದೆ. ಲೇಟರ್ ಆನ್ ವಿ ಆರ್ ಪ್ಲಾನಿಂಗ್ ಟು ಓಪನ್ ಸಂಡೇ ಆಲ್ಸೋ. ಸಂಡೇ ಆಲ್ಸೋ. ಸದ್ಯಕ್ಕೆ ಸಂಡೇ ರಜಾ. ಹೌದು. ಓಕೆ. ಇಲ್ಲಿ ಏನೇನು ಸ್ಪೆಷಲ್ ಸರ್? ಅಂದ್ರೆ ಸ್ಯಾಲೆಡ್ಸ್ ನೋಡಿದೆ ನಾನು, ಬಟ್ ಕೆಲವೊಂದು ಹೆಲ್ದಿ ವರ್ಷನ್ ಅಂದ್ರೆ ಮಖಾನಾ ಚಾಟ್ ಅಂತ ನೋಡಿದೆ, ಪುರಿ ಸೂಪ್ ಅಂತ ನೋಡ್ತಾರಲ್ಲ ಏನದು? ಹೌದು. ಆಕ್ಚುಲಿ ನಮ್ದು ಚಾಟ್ಸ್ ಅಲ್ಲಿ ಬಂದು ಸಿಗ್ನೇಚರ್ ಚಾಟ್ಸ್ ಬಂದು ಬೀನ್ ಬೇಲ್ ಮಸಾಲಾ ಅಂತ. ಇದು ಬೇಲ್ಪುರಿ ತರನೇ ಮಾಡೋದು. ನಾವು ಎಲ್ಲಾ ಕಾಳುಗಳನ್ನ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ. ಎಲ್ಲ ಅಂದ್ರೆ ಯೂಶುವಲ್ ಆಗಿ ಇವಾಗ ಬಂದು 3 ಕಾಳನ್ನ ಮಿಕ್ಸ್ ಮಾಡ್ಕೊಡ್ತಿದೀವಿ. ಒಂದು ಹೆಸರು ಕಾಳು, ಕಡಲೆ ಬೀಜ, ಬೇಯಿಸಿರೋ ಕಡಲೆ ಬೀಜ,
ಮತ್ತೆ ಕಡಲೆಕಾಳು ಹಾ. ಅದ್ ಮೂರನ್ನು ಮಿಕ್ಸ್ ಮಾಡ್ಕೊಡ್ತೀವಿ. ಓಕೆ. ಇನ್ನೊಂದು ಸೂಪ್ ಪುರಿ ಅಂತಿದೆ. ಹಾ. ಇದು ಸೇಮ್ ಲೈಕ್ ಪಾನಿಪುರಿ ತರ. ಪಾನಿಪುರಿಯಲ್ಲಿ ಪಾನಿ ಹಾಕೊಡ್ತಾರೆ, ಮತ್ತೆ ಅದರಲ್ಲಿ ಬಂದು ಆಲೂಗಡ್ಡೆ ಮತ್ತೆ ಬಟಾಣಿ ಹಾಕ್ತಾರಲ್ವಾ, ಅದ್ರ ಬದಲು ನಾವೆಲ್ಲ ಮ್ಯಾಶ್ ಮಾಡಿರೋ ಬೀನ್ಸ್ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ. ಓ ನೈಸ್ ನೈಸ್. ಸೊ ಎಲ್ಲ ಒಂದು ಹೆಲ್ದಿ ಟ್ವಿಸ್ಟ್ ಕೊಡ್ತಾ ಇದೀರಾ. ಓಕೆ. ಅಂದ್ರೆ ಈ ಸೂಪ್ಸ್ ಎಲ್ಲ ಇವಾಗ ನೀವು ಇಲ್ಲೇ ಮಾಡೋದು ಅಂತ ಹೇಳಿದ್ರೆ ಯಾವ್ದೂನು ನಾನ್ ನೋಡಿರೋಂಗೆ ಫ್ಯಾನ್ಸಿ ಆಗಿಲ್ಲ, ಎಲ್ಲ ಒಂಥರ ಮನೇಲಿ ನಾವು ಮಾಡ್ಕೊಂಡ್ರೆ ಹೆಂಗಿರುತ್ತೆ ಆ ತರ ಇದೆ ಅಲ್ವಾ? ನಾವು ಯೂಶುವಲ್ ಆಗಿ ಹೋಟೆಲ್ ಮಾಡೋ ತರ ಕಾರ್ನ್ ಫ್ಲೋರ್ ಯೂಸ್ ಮಾಡೋದಿಲ್ಲ. ಅದ್ ಬೇರೆ ನಮ್ದೇ ಸಪರೇಟ್ ರೆಸಿಪಿ ಇದೆ. ವೆರಿ ಗುಡ್. ಆಮೇಲೆ ಎಲ್ಲಾ ಕಡೆ ತಿಕ್ ಸೂಪ್ ಬರುತ್ತೆ, ಬಟ್ ನಮ್ ತಿಕ್ ಸೂಪ್ ಅಲ್ಲ, ತಿನ್ ಸೂಪ್. ಯಾವ್ದು ತಿಕ್ ಸೂಪ್ಸ್ ಇಲ್ಲ, ಯಾವ್ದು ತಿಕ್ ಸೂಪ್ಸ್ ಇಲ್ಲ. ಮತ್ತೆ ಸೂಪ್ ಅಲ್ಲಿ ಬಂದು 3 ಬೇಸ್ ಸೂಪ್ಸ್ ಇದೆ. ಟೊಮೊಟೊ ಇದೆ, ವೆಜ್ ಇದೆ, ಮಶ್ರೂಮ್ ಇದೆ. ಅದು ನಿಮ್ಗೆ ಡೈಲಿ ಅವೈಲೇಬಿಲಿಟಿ ಇರುತ್ತೆ. ಇನ್ನ 3-4 ಸೂಪ್ಸ್ ಬಂದು ಡೇ ವೈಸ್ ರೊಟೇಷನ್ ಅಲ್ಲಿ ಇರುತ್ತೆ. ಡ್ರಮ್ ಸ್ಟಿಕ್ ಸೂಪ್ ಆಗ್ಬೋದು, ಮತ್ತೆ ಪೆಪ್ಪರ್ ಗಾರ್ಲಿಕ್ ಸೂಪ್ ಆಗ್ಬೋದು, ಮತ್ತೆ ಬ್ರೋಕಾಲಿ, ಕ್ಯಾರೆಟ್ ಜಿಂಜರ್ ಸೂಪ್, ಇದೆಲ್ಲ ಬಂದು ಡೇ ಬೈ ಡೇ ಚೇಂಜ್ ಆಗ್ತಾನೆ ಇರುತ್ತೆ. ಬ್ರೋಕೊಲಿ ಯಾವತ್ತಿರುತ್ತೆ? ಬ್ರೋಕಾಲಿ ಇವತ್ತಿದೆ. ಅದು ಬಂದು ಇನ್ನು ನಾವು ಚಾರ್ಟ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಓಪನ್ ಮಾಡಿರೋದ್ರಿಂದ ನಾವ್ ಇವಾಗ ಬಂದು ಡೇ ಬೈ ಡೇ ಚೇಂಜ್ ಮಾಡ್ತಾ ಇದೀವಿ. ಇವನ್ ವಿಲ್ ಡೂ ಬನಾನಾ ಸ್ಟೆಮ್ ಆಲ್ಸೋ, ಲೋಟಸ್ ಸ್ಟೆಮ್. ಓ ವೆರಿ ಗುಡ್. ಸೊ ಒಂದ್ ಸ್ವಲ್ಪ ಎಕ್ಸಾಟಿಕ್ ಇದು ಕೂಡ ತರಬೇಕು. ಇನ್ನು ಸ್ವಲ್ಪ ಐಟಮ್ಸ್ ಗಳನ್ನ ಆಡ್ ಮಾಡ್ಬೇಕು, ಯಾಕಂದ್ರೆ ಇನ್ನು ಪ್ರಾಸೆಸ್ ಸೆಟ್ ಮಾಡ್ಬೇಕು ಹೊಸ ಸ್ಟೋರ್ ಅಂತ ಹೇಳಿ. ಇವಾಗ ಮಕಾನಾ ಚಾಟ್ ಸಿಗುತ್ತೆ, ವೀಟ್ ಪೀಟಾ ಸಿಗುತ್ತೆ, ವೀಟ್ ರೋಲ್ ಅಂತ ಬರುತ್ತೆ, ಮತ್ತೆ ಮಶ್ರೂಮ್ ಪಾಪ್ಕಾರ್ನ್ ಇದೆ, ಬೇಬಿಕಾರ್ನ್ ಪಾಪ್ಕಾರ್ನ್ ಸಿಗುತ್ತೆ. ಸೊ ಇನ್ನು ಸ್ವಲ್ಪ ಐಟಮ್ಸ್ ಸ್ವಲ್ಪ ಮಕ್ಕಳಿಗೂ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ಡೀಪ್ ಫ್ರೈಡ್ ಕೂಡ ಮಾಡ್ತೀವಿ. ನೈಸ್ ನೈಸ್. ಸೊ ನಿಮ್ ಮೆನು 30 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 30 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು? ಮ್ಯಾಕ್ಸಿಮಮ್ ಬಂದು 90 ರೂಪೀಸ್ ವರ್ಗೂ ಇದೆ, ಅದು ಸೂಪ್ ಅಲ್ಲಿ. ಮತ್ತೆ ಸ್ನಾಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಬೈ 139 ರೂಪೀಸ್ ವರ್ಗೂ ಇದೆ. 139 ತನಕ ಇದೆ. ಓಕೆ ಸರಿ. ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಈ 20 ದಿನದಲ್ಲಿ ನೀವು ನೋಡಿರೋ ಹಂಗೆ ಯಾವ್ದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅನ್ಸ್ತಾ ಇದೆ? ನಮ್ಗೆ ಎಲ್ಲದು ಚೆನ್ನಾಗಿ ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ, ಮತ್ತೆ ಕಸ್ಟಮರ್ ಕೂಡ ಟೇಸ್ಟ್ ನ ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಇವಾಗ ಹೊಸ ಸ್ಟೋರ್ ಆಗಿರೋದ್ರಿಂದ ಏನು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಕರೆಕ್ಟ್. ನೀವು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇದ್ದೀರಾ? ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೂಡ ಇದ್ದೀವಿ. ನೈಸ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಓಕೆ, ನಾನೀಗ ನುಗ್ಗೆಕಾಯಿ ಸೂಪ್ ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಮೇಲೆ ಗಾರ್ನಿಶಿಂಗ್ ಹಾಕಿ ಕೊಟ್ರು. ಓ ಕೆಳಗಡೆ ನುಗ್ಗೆಕಾಯಿ ಇದೆ ಅನ್ಸುತ್ತೆ, ಬೀಜ. ಚೆನ್ನಾಗಿದೆ. ಅಂದ್ರೆ ಒಂಥರ ನಿಮ್ಗೆ ಹೇಗೆ ಗೊತ್ತಾ, ಇಲ್ಲಿ ಸೂಪು ನೀವು ಹೋಟೆಲ್ ತರ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಹೇಳ್ದಾಗೆ MSG ಬಳಸಲ್ಲ ಇಲ್ಲಿ, ಮತ್ತೆ ಕಾರ್ನ್ ಫ್ಲೋರ್ ಎಲ್ಲ ಹಾಕಲ್ಲ. ಸೊ ನಿಮ್ಗೆ ಥಿಕ್ ಸೂಪ್ಸ್ ಎಲ್ಲ ಸಿಗೋದಿಲ್ಲ. ಮನೆಯಲ್ಲಿ ನಾವು ಹೆಲ್ದಿಯಾಗಿ ಸೂಪ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಆ ತರ ಇದೆ. ಸೊ ದೇ ಕ್ಲೇಮ್ ಆಸ್ ಇಂಡಿಯಾಸ್ ಫಸ್ಟ್ ಸೂಪ್ ಕೆಫೆ ವಿತ್ ಹೆಲ್ದಿ ಫುಡ್ಸ್ ಅಂತ. ಸೂಪ್ ಕೆಫೆ ನನಗೂ ಗೊತ್ತಿರೋ ಹಂಗೆ ಎಲ್ಲೂ ಇಲ್ಲ ಅನ್ಸುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಸೂಪ್ ಕೆಫೆ ವಿತ್ ಹೆಲ್ದಿ ಫುಡ್ಸ್, ವಿಚ್ ಇಸ್ ನೈಸ್. ಸೊ ಹೆಲ್ದಿ ಫುಡ್ಸ್ ಬೇಕು ಅನ್ನೋರು, ಈಗಂತೂ ಎಲ್ಲರೂ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಅಲ್ವಾ, ಸೊ ಎಲ್ಲರೂ ಹೆಲ್ದಿ ಫುಡ್ ಅನ್ನ ಇಷ್ಟಪಡ್ತಾರೆ. ಬಟ್ ಹೆಲ್ದಿ ಫುಡ್ ಮನೇಲೆ ಮಾಡ್ಕೊಂಡು ತಿನ್ಬೇಕು. ಹೊರಗಡೆ ನಿಮ್ಗೆ ತುಂಬಾ ವಿರಳ ಸಿಗೋದು, ತುಂಬಾ ಅಂದ್ರೆ ತುಂಬಾ ಕಡಿಮೆ. ಸೊ ಒನ್ ಆಫ್ ದ ಪ್ಲೇಸ್ ಅಂತ ಇದನ್ನ ನಿಮ್ಮ ಲಿಸ್ಟ್ಗೆ ಹಾಕೊಳ್ಳಿ. ಹೆಲ್ದಿ ಫುಡ್ಸ್ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಐ ಥಿಂಕ್ ಬಿ ಸೂಪ್ಸ್ ಬಂದ್ರೆ ನಿಮಗೆ ಹೆಲ್ದಿ ಫುಡ್ ಆಪ್ಷನ್ಸ್ ತುಂಬಾ ಇದೆ. ಕೋಣನಕುಂಟೆ ಮೇನ್ ರೋಡ್ ಅಲ್ಲೇ ಇದೆ ಇದು. ಕೋಣನಕುಂಟೆಲಿ ನೀವು ಬಿ ಸೂಪ್ಸ್ ನ GPS ಅಲ್ಲಿ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೋಬಹುದು. ಆಕ್ಚುಲಿ ನಾವು ಗೂಗಲ್ ಮ್ಯಾಪ್ ಹಾಕೊಂಡೇ ಇಲ್ಲಿಗೆ ಬಂದಿದ್ದು. ಸೊ ಗೂಗಲ್ ಮ್ಯಾಪ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಪಾನಿ ತರ ಇದೆ ಅಂತ ಇದ್ದಾನೆ ಪ್ರಶಾಂತ್. ನೋಡಿದ್ರೆ ಸ್ವಲ್ಪ ಮನೇಲಿ ಮಾಡೋ ರಸಂ ತರ ಇದೆ ಅಂತ ಇದ್ರು. ಹೇಗೆ ಅಂದ್ರೆ ಒಂಥರ ತಿಕ್ಕಾಗಿಲ್ಲ, ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆ ಬಿಸಿ ಬಿಸಿಗೆ ಈ ಮಳೆಗೆ ಸೂಪರ್ ಆಗಿದೆ. ನನ್ಗಂತೂ ಇಷ್ಟ ಆಯ್ತು. ಮೆಣಸು, ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಹುಣಸೆಹಣ್ಣು ಹಾಕಿಲ್ಲ, ಪೆಪ್ಪರ್ ಅಂಡ್ ಸಾಲ್ಟ್, ಶುಂಠಿ ಒಂದ್ ಸ್ವಲ್ಪ ಹಾಕಿದ್ದಾರೆ, ಆನಿಯನ್, ಈರುಳ್ಳಿ, ಅಷ್ಟು ಗೊತ್ತಾಯ್ತು ನನಗೆ. ಅದು ಬಿಟ್ಟು ಇನ್ನೇನೇನು ಹಾಕಿದಾರೋ ಗೊತ್ತಿಲ್ಲ. ಮಶ್ರೂಮ್ ಪಾಪ್ಕಾರ್ನ್ ಇದು ಡೀಪ್ ಫ್ರೈಡ್ ಆಯ್ತಾ. ಮಶ್ರೂಮ್ ಪಾಪ್ಕಾರ್ನ್ ಯಾಕಂದ್ರೆ ನಮ್ ಜೊತೆ ಮಕ್ಳು ಬಂದಿರ್ತಾರೆ, ಅವ್ರಿಗೆ ಈ ತರದ್ ಏನಾದ್ರು ಒಂದ್ ಸ್ವಲ್ಪ ಕೊಡಿಸ್ಬೇಕು ಅನ್ನೋದು ಆಸೆ ಇರುತ್ತಲ್ಲ, ಹೆಲ್ದಿ ಜೊತೆಗೆ ಅವ್ರಿಗೆ. ತಿನ್ನು ಬಿಸಿ ಇದೆ, ಚೆನ್ನಾಗಿ ಒಳ್ಳೊಳ್ಳೆ ಬೈಟ್ ಸೈಜ್ ಇದೆ ನೋಡಿ. ಮಶ್ರೂಮು ನೀಟಾಗಿ ಇದೆ, ಬೈಟ್ ಸೈಜ್ ಇದೆ. ಮೇಯೋ ಅನ್ಸುತ್ತಲ್ಲ, ಇದು ಮೇಯೋ ಇರಬೇಕು. ಏನಿವೆ ಬರೀ ತಿಂದು ನೋಡ್ತಾ ಇದೀನಿ.
ಜಂಕ್ ಯಾವಾಗಲೂ ಟೇಸ್ಟಿನೇ ಸಕಲಾಗಿದೆ. ಬಟ್ ಇದ್ರಲ್ಲೂ ಇವರು ಸ್ವಲ್ಪ ಅಂದ್ರೆ ಉಪ್ಪು ಗಿಪ್ಪೆಲ್ಲ ಲಿಮಿಟೆಡ್ ಆಗಿ ಹಾಕಿದ್ದಾರೆ, ವಿಚ್ ಇಸ್ ಗುಡ್. ಸೊ ಅದರಲ್ಲೂ ಡೀಪ್ ಫ್ರೈಡಲ್ಲೂ ನಾವು ಏನು ಹೆಲ್ದಿ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ವಲ್ಪ ಏನೋ ಟಚ್ ಕೊಟ್ಟಂಗಿದೆ. ಬಟ್ ಇಟ್ಸ್ ವೆರಿ ಟೇಸ್ಟಿ. ಹಾ, ತುಂಬಾ ಚೆನ್ನಾಗಿದೆ. ಬೀನ್ ಮಸಾಲ ಇದು, ಬೀನ್ ಮಸಾಲ ಪುರಿ 50 ರೂಪಾಯಿ ಇದು ಬೀನ್ ಮಸಾಲ ಪುರಿ. ಸಕ್ಕದ ಕಾಣಿಸ್ತಾ ಇದಲ್ಲ, ವೆರಿ ನೈಸ್. ನೋಡಿ ಕಾರ್ನ್ಫ್ಲೇಕ್ಸ್ ನ ಒಂದ್ ಸ್ವಲ್ಪ ಕ್ರಂಚ್ಗೋಸ್ಕರ ಹಾಕಿದ್ದಾರೆ. ಅದು ಬಿಟ್ಟು ಈರುಳ್ಳಿ, ಕಡಲೆಕಾಳು, ಹೆಸರು ಕಾಳು, ಕ್ಯಾರೆಟ್, ಬೇಯಿಸಿದ ಕಡಲೆ ಬೀಜ ಎಲ್ಲ ಕಾಣಿಸ್ತದೆ. ಒಣಮೆಣಸಿನ್ಕಾಯಿ ಒಗ್ಗರಣೆ, ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕಿದ್ದಾರೆ. ಟೊಮೆಟೊ ಇದೆ, ಹಸಿಮೆಣಸಿನ್ಕಾಯಿ ಇದೆ, ಕರ್ಬೇವಿನ ಸೊಪ್ಪಿದೆ, ಸಕ್ಕರ ಕಾಣಿಸ್ತದೆ. ಸೊ ನಿಂಬೆ ಹಣ್ಣು ಹಾಕಿದ್ದಾರೆ ಅನ್ಕೊಂಡಿದೀವಿ, ನೋಡೋಣ. ತುಂಬಾ ಚೆನ್ನಾಗಿದೆ. ನಾನು ಇದುವರೆಗೂ ಟೇಸ್ಟ್ ಮಾಡಿದ ಅಷ್ಟರಲ್ಲೂ ನನಗಿದು ತುಂಬಾ 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 ಇಷ್ಟ ಆಯ್ತು. ಸೂಪ್ ಚೆನ್ನಾಗಿದೆ. ಏನಾಗುತ್ತೆ ಅಂದ್ರೆ ನೀವೊಂದು ಸೂಪ್ ಟೇಸ್ಟ್ಗೆ ಸ್ವಲ್ಪ ನಾಲ್ಗೆ ಮತ್ತೆ ತಲೆ ಎಲ್ಲ ಅಡ್ಜಸ್ಟ್ ಆಗೋಗಿರುತ್ತಲ್ವಾ. ಸೂಪ್ ಅಂದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇರುತ್ತೆ. ನೀವ್ ಯಾವಾಗ್ಲೂ ಒಂದು ಏನು ಇಲ್ಲಿಗೆ ಬರುವಾಗ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಅಂದ್ರೆ ಸೂಪ್ ಅಂದಾಗ ಹೆಲ್ದಿ ಸೂಪ್ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ಹೇಗಿರುತ್ತೆ ಆ ತರ ನೀಟಾಗಿ ಕ್ಲೀನ್ ಆಗಿ ರುಚಿಯಾಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ತಗೊಳ್ಳೋದು ನಾನು 50 ರೂಪಾಯಿಗೆ ಒಳ್ಳೆ ಕ್ವಾಂಟಿಟಿನೂ ಕೊಟ್ಟಿದ್ದಾರೆ ಅನ್ಸುತ್ತಲ್ಲ. ಇದು ಒಂದು ತಿಂದ್ರೆ ಬಹುಶಃ ಒಬ್ರಿಗೆ ಹೊಟ್ಟೆ ತುಂಬಿದೆ. ವೆರಿ ನೈಸ್. ಕಡಲೆಕಾಯಿ ಬೇಯಿಸಿದ್ದು, ಕಡಲೆಕಾಯಿ ಹುರಿದಿದ್ದು, ಕಡಲೆಕಾಯಿ ಕರೆದಿದ್ದು, ಯಾವ ಫಾರ್ಮಲ್ ಇದ್ರು ಕಡಲೆಕಾಯಿ ಇಷ್ಟ. ಇದರಲ್ಲಿ ಹಸಿದು ತಿಂತೀನಿ. ಇದರಲ್ಲಿ ಕಡಲೆಕಾಯಿನ ಬೇಯಿಸ್ಬಿಟ್ಟು ಹಾಕಿದ್ದಾರೆ, ಸೂಪರ್ ಆಗಿದೆ. ಸೂಪ್ ಪೂರಿ ಆಕ್ಚುಲಿ ಕಾನ್ಸೆಪ್ಟೇ ಚೆನ್ನಾಗಿದೆ ಅಲ್ಲ. ಇದು ಇಟ್ಸ್ ಅ ನೈಸ್ ಕಾನ್ಸೆಪ್ಟ್. ನೋಡೋಣ, ಎಲ್ಲದಕ್ಕೂ ನಿಂಬೆಹಣ್ಣು ಹಾಕೊಂಡ್ಬಿಡ್ತೀನಿ. ಆಹಾ, ವೆಜ್ ಸೂಪ್ ಇದಕ್ಕೆ ಕಾಂಬಿನೇಷನ್ ಅಂತೆ. ಸೊ ವೆಜ್ ಸೂಪನ್ನ ಕೊಟ್ಟಿದ್ದಾರೆ. ಫಸ್ಟ್ ಹಾಕೊಳ್ಳೋಣ. ವೆಜ್ ಸೂಪಲ್ಲಿ ಕೋಸು, ಕ್ಯಾರೆಟು, ಹುರುಳಿಕಾಯಿ, ಈರುಳ್ಳಿ. ಆಯ್ತು, ತಗೋ. ವೆಜ್ ಸೂಪ್ಗೆ ಸ್ವಲ್ಪ ಜಲ್ಜೀರಾ ವಾಟರ್ನ ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಒಂಚೂರು ಹುಣಸೆ ಹಣ್ಣು ಮತ್ತೆ ಚಾಟ್ ಮಸಾಲ, ಜಲ್ಜೀರಾ ಎಲ್ಲ ಹಾಕಿ ಒಂದು ನೀರು ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಅದೊಂಥರ ಪಾನಿಪುರಿ ಟೇಸ್ಟೇ ಕೊಡ್ತಾ ಇದೆ. ಹಾ, ಇಲ್ಲ ಇದಕ್ಕೂ ಹಾಕಿದ್ದಾರೆ ಪಾನಿಗೆ. ಹಾ, ಸೊ ಒಂಥರ ಪಾನಿಪುರಿ ವಿತ್ ಹೆಲ್ದಿ ಟ್ವಿಸ್ಟ್ ಆಗೋದಾದ್ರೆ. ಇದ್ರೊಳಗೂ ನೋಡಿ ಫಿಲ್ಲಿಂಗು ಕಾಳುಗಳು, ಕ್ಯಾರೆಟ್, ಈರುಳ್ಳಿ, ಪುದೀನ ಚಟ್ನಿ ಮಾಡಿದ್ಮೇಲೆ ಹೌದು ಹೌದು, ನೋಡಿದ್ರೆ ಚೆನ್ನಾಗಿದೆ. ವೆರಿ ನೈಸ್. ಇಂಟ್ರೆಸ್ಟಿಂಗ್ ಅಂಡ್ ಟೇಸ್ಟಿ. ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಪಾನಿ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ ಯಾವ ನೀರಲ್ಲಿ ಮಾಡಿರ್ತಾರೋ ಏನೋ ಬೇಡ ಅಂತೆಲ್ಲ. ಸೊ ಇದನ್ನ ಒಂಥರ ನೀವು ಧೈರ್ಯವಾಗಿ ತಿನ್ನಿಸ್ಬೋದು. ಇದೇನ್ ಗೊತ್ತಾ,
100% ಗಿಲ್ಟ್ ಫ್ರೀ ಅಲ್ಲದೆ ಹೋದ್ರು 50-60% ಗಿಲ್ಟ್ ಫ್ರೀ ಆಗಿ ಆರಾಮಾಗಿ ಪಾನಿಪುರಿ ತಿನ್ಬೋದು. ತಗದಾಯ್ತು. ಕಂದ ಕೊಡ್ಲಾ ನಿಮ್ಗಿದು? ಮಖಾನಾ ಚಾಟ್. ಮಖಾನಾ ನನ್ನ ಫೇವ್ರೇಟ್, ಇವನ್ ಫೇವ್ರೇಟ್, ಪ್ರಶಾಂತ್ ಫೇವ್ರೇಟ್. ಸೊ ಮಖಾನಾಲಿ ಚಾಟ್ ಏನೇನು ಹಾಕಿದ್ದಾರೆ? ಮಖಾನಾ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ ಇದೆ. ಮತ್ತೆ ಕಾನ್ಫ್ಲೆಕ್ಸ್ ಮಿಕ್ಸ್. ಅವಲಕ್ಕಿ. ಅವಲಕ್ಕಿ ಅಂಡ್ ಕಾನ್ಫ್ಲೆಕ್ಸ್ ಮಿಕ್ಸ್. ರುಚಿಯಾಗಿದೆ. ಹಸಿಮೆಣಸಿನ್ಕಾಯಿ ತುಂಬಾ ಸಣ್ಣಕ್ಕೆ ಹೆಚ್ಚಿದ್ದಾರೆ. ಸೊ ಅಲ್ಲಲ್ಲಿ ಖಾರ ಸಿಗುತ್ತಲ್ಲ, ಸಕ್ಕತ್ತಾಗಿದೆ ಅದು. ಮಖಾನಾ ಚಾಟ್ ಬೆಲೆ ಗೊತ್ತಿಲ್ಲ ನಂಗೆ, ಕಾಣಿಸ್ತಲ್ಲ ಎಷ್ಟು ಚೆನ್ನಾಗಿದೆ. 999 ಟೇಕ್ ಅವೇ 109. ಓಕೆ, ಇಲ್ಲೇ ತಿಂದ್ರೆ 99, ತಗೊಂಡೋದ್ರೆ 109. ಕೋಣನಕುಂಟೆ ಮೇನ್ ರೋಡಲ್ಲೇ ಇದೆ ಇದು. ನೀವು ಗೂಗಲ್ ಮ್ಯಾಪಲ್ಲಿ ಬಿ ಸೂಪ್ಸ್ ಅಂತ ಹಾಕೊಂಡ್ರೆ ಸಿಗುತ್ತೆ. ಸುತ್ತಮುತ್ತ ಇರುವಾಗ ಒಂದ್ಸಲ ಫೋರಮ್ ಮಾಲ್ ಅಂಡ್ ಓ ಕರೆಕ್ಟ್, ಪ್ರೆಸ್ಟೀಜ್ ಫ್ಯಾಲ್ಕನ್ ಸಿಟಿ, ಫೋರಮ್ ಮಾಲು ಇದ್ರ ಹತ್ರನೇ ಬರುತ್ತೆ ಇದು. ಓಕೆನಾ? ಚೆನ್ನಾಗಿದೆ. ಬಟ್ ಮಖಾನ ಒಂದೇನು ಗೊತ್ತಾ, ಬೇಗ ತಿನ್ಬೇಕು, ಇಲ್ಲಾಂದ್ರೆ ನೋಡಿ ಸಾಗಿ ಆಗ್ಬಿಡುತ್ತೆ. ಬೇಗ ಬೇಗ ಖಾಲಿ ಮಾಡಬೇಕು. ಬೀಟ್ರೂಟ್ ವೀಟ್ ರೋಲ್, ನೈಸ್. ಹೆಸರೇ ಹೇಳೋ ಹಾಗೆ ಬೀಟ್ರೂಟ್. ಸೊ ಹಾಗಾಗಿ ಬೀಟ್ರೂಟ್ ಆಬ್ವಿಯಸ್ಲಿ, ಓ ಬೀಟ್ರೂಟ್ ಅಲ್ಲೇ ಚಪಾತಿ ಮಾಡಿಬಿಟ್ಟಿದ್ದಾರೆ ಇವರು, ಗೊತ್ತಾಯ್ತಾ? ಬೀಟ್ರೂಟ್ ಅಲ್ಲೇ ಚಪಾತಿ ಮಾಡಿದ್ದಾರೆ. ನೋಡೋಣ, ರೋಲ್ನ ಡಿಕೋಡ್ ಮಾಡೋಣ. ಓಕೆ, ಏನೇನಿದೆ ಒಳಗೆ ಅಂತ. ಈ ಸೈಡ್ ಇರು ಹಂಗೆ, ನಾನು ಫುಲ್ ಹರಿತೀನಿ ಒಂಚೂರು. ಓಕೆ, ಬೀಟ್ರೂಟ್ ಚಪಾತಿ ಒಳಗಡೆ ಫಿಲ್ಲಿಂಗು ಮೇಯೋ ಅಂತೂ ಕಾಣಿಸ್ತದೆ ಮೇಲೆ, ಮೇಯೋನೇ ಅನ್ಕೊಳ್ತೀನಿ. ಇದು ಚೀಸ್ ಸಾಸ್. ಟೊಮ್ಯಾಟೊ ಕಾಣಿಸ್ತಾ ಇದೆ, ಟೇಕ್ ಅ ಬೈಟ್. ಗ್ರೀನ್ ಕಲರ್ ಏನೋ ಕಾಣಿಸ್ತದೆ, ಕ್ಯಾಪ್ಸಿಕಮ್ ಇರಬೇಕು. ಓಕೆ, ನೋಡುವ. ಟಿಶ್ಯೂ ತಗೊಂಡ್ರು. ಇಲ್ಲ ಇಲ್ಲ. ತುಂಬಾ ಚೆನ್ನಾಗಿದೆ. ಒಳಗಡೆ ಕ್ಯಾಪ್ಸಿಕಮ್ದು ಕ್ರಂಚ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೇನೋ ಹಾಕಿದ್ದಾರೆ, ಸೋಯಾ. ಸೋಯಾ ಚಂಕ್ಸ್, ಸೋಯಾ ಚಂಕ್ಸ್ ಸಕ್ಕತ್ತಾಗಿದೆ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿದ್ದಾರೆ. ಸಕ್ಕತ್ ಟೇಸ್ಟಿ ಆಗಿದೆ, ತುಂಬಾ ಚೆನ್ನಾಗಿದೆ. ಇವನ್ನ ಬಾಕ್ಸಿಗೆ ಮಾಡ್ಕೊಡ್ಬೇಕು ಅಂತ ಆಸೆ ಆಯ್ತು ನನಗೆ ಸ್ಕೂಲ್ಗೆ. ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ಯಮ್ಮಿ. ಸೋಯಾ ಚಂಕ್ಸ್ ತಿಂದೇ ಇರೋರು ಕೂಡ ಇದ್ರಲ್ಲಿ ತಿಂತಾರೆ ಅನ್ಸುತ್ತೆ, ಬಿಕಾಸ್ ಒಳಗಡೆ ಸೋಯಾ ಚಂಕ್ಸ್ ಇರೋದು ನಮ್ಮ ತರ ಡಿಕೋಡ್ ಮಾಡ್ಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ, ಆರಾಮಾಗಿ ತಿನ್ಬೋದು. ಕ್ಯಾರೆಟ್ ಅದೆಲ್ಲ ಇರೋದು ಕಂಚ್ ಎಲ್ಲ ಇತ್ತು. ಕ್ರಂಚಿ ಎಲಿಮೆಂಟ್ ಏನೋ ಒಂದು ಹಾಕಿದಾರೆ, ಅದು ಗೊತ್ತಾಗ್ತದೆ ಅಂತ. ಒಂದು ಕ್ರಂಚಿ ಎಲಿಮೆಂಟ್ ಏನೋ ಇದೆ, ಬಟ್ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಇದ್ರ ಬೆಲೆನೂ ಗೊತ್ತಿಲ್ಲ, ಇವ್ರು ಇನ್ನೂ ಹೊಸದಾಗಿರೋದ್ರಿಂದ ಬೆಲೆಗಳು ಮೆನೂನಲ್ಲಿ ಇನ್ನೂ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿದ್ರು. ಸೊ ಇದ್ರದ್ದು ನಂಗೆ ಪಿಟಾ ಬ್ರೆಡ್ ಬಂದು 139, 129 ಈ ತರ ಹಾಕಿದ್ದಾರೆ.
ಮೇ ಬಿ ಅದ್ರ ಹತ್ತತ್ರನೇ ಇರುತ್ತೆ ಅನ್ಸುತ್ತೆ ಇದನ್ನ, ಯಾಕಂದ್ರೆ ಮ್ಯಾಕ್ಸಿಮಮ್ 139 ಅಂತಾನೆ ಹೇಳಿದ್ರು ಅವರು. ಕಾಮಣಿಂಗನ ಓಕೆ. ಸೊ ಕೋಣನ್ ಕುಂಟೆಲಿರುವಂತ ಬಿ ಸೂಪ್ಸ್ ಗೆ ಬಂದು ಸೂಪರ್ ಆಗಿರೋ ಸೂಪ್ಸ್ ಕೊಡ್ವಿ, ಸಕ್ಕದಾಗಿರುವಂತ ಸ್ಯಾಲೆಡ್ಸ್ ತಂದ್ವಿ. ಸ್ಯಾಲೆಡ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಸ್ಯಾಲೆಡ್ ಅಲ್ಲ ಇದು, ನಿಮಗೆ ಒಂದು ಟ್ವಿಸ್ಟ್ ಇರುವಂತ ಹೆಲ್ದಿ ಸ್ಯಾಲೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ರೆಗ್ಯುಲರ್ ಆಗಿ ಸ್ಯಾಲೆಡ್ ಅಂದ ತಕ್ಷಣ ನಮಗೆ ಬೋರಿಂಗ್ ಸ್ಯಾಲೆಡ್ ಅಂತಾನೆ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಇಟ್ಕೋಬೇಡಿ, ಯಾಕಂದ್ರೆ ಇಲ್ಲಿ ಬಂದು ತಿಂದ್ರೆ ನಿಮ್ಗೆ ಆ ಫೀಲಿಂಗು ಚೇಂಜ್ ಆಗುತ್ತೆ. ನನಗಂತೂ ಬೀನ್ ಮಸಾಲಾ ಪುರಿ ತುಂಬಾ ಇಷ್ಟ ಆಯ್ತು. ಸೂಪ್ ಪಾನಿಪುರಿ, ಸೂಪ್ ಪುರಿ ಸಕ್ಕದ ಇಷ್ಟ ಆಯ್ತು. ಮಶ್ರೂಮ್ ಪಾಪ್ಕಾರ್ನ್ ಎಸ್ ಅಫ್ಕೋರ್ಸ್ ನನ್ನ ಮಗನ್ ಫೇವ್ರೇಟ್ ಆಯ್ತು. ಬೀಟ್ರೂಟ್ ವೀಟ್ ರೋಲ್ ಸಕ್ಕದಾಗಿತ್ತು. ಅಂಡ್ ಇನ್ನೊಂದು ನಂಗೆ ಇಷ್ಟ ಆಯ್ತು. ಇನ್ನೊಂದೇನ್ ತಗೊಂಡ್ವಿ ಹೇಳಿ? ಮಖಾನ ಬೇಲ್, ಎಸ್ ಮಖಾನ ಬೇಲ್ ವಾಸ್ ಆಲ್ಸೋ ಗುಡ್. ಎಲ್ಲ ಚೆನ್ನಾಗಿತ್ತು. ಸೂಪ್ಸ್ ಅಷ್ಟೇ, ನಾನು ಇವ್ರಿಗೂ ಕೂಡ ಸಜೆಷನ್ ಕೊಟ್ಟಿದ್ದೀನಿ. ಸೂಪ್ ಕುಡಿಯೋದಕ್ಕೆ ನಮಗೆ ಸ್ಪೂನ್ ಸ್ವಲ್ಪ ಕನ್ವೀನಿಯಂಟ್ ಆಗಿರೋದು, ಅಂದ್ರೆ ಸೂಪ್ ಮತ್ತೆ ತರಕಾರಿ ಎರಡೂ ಬರಬೇಕು. ಆ ತರ ಸ್ಪೂನ್ ಹೇಗಾದ್ರೂ ಮಾಡಿ ಅರೇಂಜ್ ಮಾಡಿ ಅಂತ ಪಾಪ ಅವರು ಹೇಳ್ತಾ ಇದ್ರು. ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಇಷ್ಟೆಲ್ಲ ಹೆಲ್ದಿ ಅಂತ ಮಾಡಿದ್ಮೇಲೆ ಪ್ಲಾಸ್ಟಿಕ್ ಯಾಕೆ ಯೂಸ್ ಮಾಡ್ಬೇಕಲ್ವಾ? ಬಟ್ ಅವರಿಗೆ ಈ ತರ ವುಡನ್ ಇದ್ರಲ್ಲಿ ಡೀಪ್ ಇರುವಂತ ಸ್ಪೂನ್ ಸಿಗ್ತಾ ಇಲ್ಲ ಅಂತ. ಇನ್ನು ಈಗಷ್ಟೇ ಶುರುವಾಗಿದೆ, 20 ದಿನ ಆಗಿದೆ. ಸೊ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರಲ್ವಾ ಅವರು ಏನೇನ್ ಮಾಡ್ಬೋದು ಅಂತ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತಗೊಳ್ತಾ ಇದ್ರು, ವಿಚ್ ಇಸ್ ಅ ಗುಡ್ ಸೈನ್. ಸೊ ಎಸ್, ನೀವು ಕೋಣನ್ ಕುಂಟೆ ಸುತ್ತಮುತ್ತ ಇತ್ತು ಅಂದ್ರೆ ಬಿ ಸೂಪ್ಸ್ ಬನ್ನಿ, ಸೂಪ್ಗಳನ್ನ ಕುಡೀರಿ, ಸ್ಯಾಲಡ್ಗಳನ್ನ ತಿನ್ನಿ. ಉಸ್ಲಿ ಅಂತ ಹೇಳೋಣ, ಕೆಲವೊಂದು ಕಾಳು ಉಸ್ಲಿಗಳು, ಹೆಸರು ಕಾಳು, ಕಡಲೆಕಾಳು, ಕಡಲೆಕಾಯಿ ಬೀಜ ಎಲ್ಲದ್ರದ್ದು ಉಸ್ಲಿಗಳು. ಸೊ ನಿಮಗೇನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ಹೊಸ ಜಾಗ, ಯುನೀಕ್ ಜಾಗನ ನಿಮಗ್ ತೋರಿಸಿದೀನಿ ಅನ್ನೋ ಖುಷಿ ನನಗಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳಕ್ ಮುಂಚೆ ನಿಮಗೊಂದು ಸಣ್ಣ ರಿಮೈಂಡರು, ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಓಕೆನಾ? ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.